ಅಲ್ಲ ಸುರಭಿ, 90s ಬಗ್ಗೆ ವಿಡಿಯೋ ಮಾಡ್ತಾ ಇದೆಯಾ? ಬರೀ ಆಟ ಪಾಠದಲ್ಲೇ ಮುಗಿಸ್ಬಿಡ್ತೀಯಾ? ಮೇನ್ ವಿಷಯಕ್ಕೆ ಯಾವಾಗ ಬರ್ತೀಯಾ ಅಂತ ಕೇಳಿದ್ರೆ ಸಮಾಧಾನವಾಗಿರಿ, ಇವತ್ತು ನಾವು ಅದ್ರ ಬಗ್ಗೆನೇ ಮಾತಾಡೋದು. ಅಂದ್ರೆ 90s ನ ತಿನಿಸುಗಳು. ಈಗ ಈ 2K ಕಿಡ್ಸ್, ಜೆನ್ಸಿ ಕಿಡ್ಸ್ ಎಲ್ಲ ಕೇಳ್ಬೋದು, ಮ್ಯೂಸಿಕ್ ಆಡ್ಸ್ ಏನೋ ಯೂನಿಕ್ ಆಗಿತ್ತು, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ. ಇವಾಗ ತಿನಿಸುಗಳ ಬಗ್ಗೆನೂ ವಿಡಿಯೋನಾ ಅಂತ ಕೇಳಿದ್ರೆ ಹೌದು, ಯಾಕಂದ್ರೆ ಅಷ್ಟು ಯೂನಿಕ್ ಅಂಡ್ ವೆರೈಟಿ ಇತ್ತು ನಮ್ಮ 90s ನ ತಿನಿಸುಗಳಲ್ಲಿ. ನನ್ಗಂತೂ ಸ್ಕ್ರಿಪ್ಟ್ ಬರಿಬೇಕಾದ್ರೇನೆ ಬಾಯಲ್ಲೆಲ್ಲ ನೀರ್ ಬಂತು. ನಿಮ್ಗೂ ಈ ವಿಡಿಯೋ ನೋಡೋಷ್ಟರಲ್ಲಿ ಡೆಫಿನೆಟ್ಲಿ ಬಾಯಲ್ಲಿ ನೀರು ಬರುತ್ತೆ. ರೆಡಿನಾ? ವಿಡಿಯೋನ ಸ್ವೀಟ್ಸ್ ಇಂದ ಶುರು ಮಾಡೋಣ. ಆಲ್ ಸ್ವೀಟ್ ಲವರ್ಸ್, ಯೋರ್ ಹಾರ್ಟ್ ಮೈಟ್ ಸ್ಕಿಪ್ ಅ ಬೀಟ್. ಅಜ್ಜಿ ಕೂದ್ಲು ಅಂತ ಒಂದ್ ಬರೋದು. ಅದನ್ನ ಗಾಡಿಲಿ ಗಂಟೆ ಬಾರ್ಸ್ಕೊಂಡ್ ತರೋರು. ಅವ್ರು ಯಾವಾಗ ಬರ್ತಾರೆ, ಎಲ್ಲಿಂದ ಬರ್ತಾರೆ ಅಂತಾನೆ ಗೊತ್ತಿರಲ್ಲ. ಬಟ್ ಆ ಸೌಂಡ್ ಕೇಳಿದ ಕೂಡಲೇ ನಾವ್ ಎಲ್ಲೇ ಇದ್ರೂ ಓಡ್ ಹೋಗ್ತಿದ್ವಿ. ಆದ್ರೆ ಈಗ ನೀವು ಫೋನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಸಾಕು, ಮನೆ ಮುಂದೆ ತಂದು ಕೊಡ್ತಾರೆ. ಆ ಕ್ಯೂರಿಯಾಸಿಟಿ ಇಲ್ಲ, ವೇಟಿಂಗ್ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ಬಿಟ್ಟು ಆಬ್ವಿಯಸ್ಲಿ ಮೈಸೂರು ಪಾಕ್, ಗುಲಾಬ್ ಜಾಮೂನ್, ರಸ್ಮಲೈ, ರಸಗುಲ್ಲ ಇದೆಲ್ಲಾನು ಇತ್ತು. ಇದೆಲ್ಲ ಈಗ್ಲೂ ಇದೆ ಅಂತೀರಾ? ಆದ್ರೆ ಈಗಿನ ತರ ಎಲ್ಲ ಅಂಗಡಿಲಿ ಎಲ್ಲ ಏರಿಯಾದಲ್ಲೂ ಆಗ ಈ ಸ್ವೀಟ್ಗಳು ಸಿಗ್ತಾ ಇರ್ಲಿಲ್ಲ. ಏರಿಯಾ ಹುಡ್ಕೊಂಡು ಹೋಗ್ಬೇಕಿತ್ತು. ಅಂಡ್ ಇಟ್ ವಾಸ್ ಆಲ್ ವರ್ತ್ ದ ಟೇಸ್ಟ್. ಯಾಕಂದ್ರೆ ಅಷ್ಟು ಡೆಲಿಷಿಯಸ್ ಆಗಿ, ಅಷ್ಟು ಟೇಸ್ಟಿಯಾಗಿ ಇರ್ತಾ ಇತ್ತು. ಈಗ ಜ್ಯೂಸ್ ಅಲ್ಲಿ ನಮ್ಗೆ ಒಂದಷ್ಟು ಆಪ್ಷನ್ಸ್ ಇದೆ, ಆದ್ರೆ ಆಗ ತುಂಬಾ ಕಮ್ಮಿ ಆಪ್ಷನ್ಸ್ ಇದ್ದಿದ್ದು. ರಸ್ನ, ಫ್ರೂಟಿ ಮತ್ತೆ ಟೊರಿನೋ. ಅಂಡ್ ಸಮ್ಮರ್ಗೆ ತುಂಬಾ ಫೇಮಸ್ ಅಂದ್ರೆ ಗೋಲಿ ಸೋಡಾ. ಅದ್ರ ಕುಡಿಯೋ ಮಜಾನೇ ಬೇರೆ. ಅಂಡ್ ಇನ್ನೊಂದು ವೆರಿ ಸ್ಪೆಷಲ್ ಅಂತ ಇದ್ದಿದ್ದು ಶರ್ಬತ್. ಅಂಡ್ ಗೆಸ್ಟ್ಗೆ ಅಂತಾನೆ ಮನೆಗಳಲ್ಲಿ ಒಂದ್ ಸಪರೇಟ್ ಬಾಟಲ್ ಇಟ್ಟಿರೋರು. ಮನೆಗೆ ಗೆಸ್ಟ್ ಬಂದ್ರು ಅಂದ್ರೆ ನಮಗೂ ಒಂಥರ ಖುಷಿ, ನಮಗೂ ಒಂದ್ ಗ್ಲಾಸ್ ಶರ್ಬತ್ ಸಿಗತ್ತೆ ಅಂತ. ನನ್ನ ಫೇವ್ರೆಟ್ ಥಿಂಗ್ ಅಬೌಟ್ 90s ಅಂದ್ರೆ ಐಸ್ ಕ್ರೀಮ್ಸ್. ಸಮ್ಮರ್ ಅಲ್ಲಿ ಹೇಗೆ ಮಾವಿನ ಹಣ್ಣು ಮ್ಯಾಂಡೇಟ್ರಿನೋ ಹಾಗೇನೆ ಐಸ್ ಕ್ರೀಮ್ ವಾಸ್ ಆಲ್ಸೋ ಮ್ಯಾಂಡೇಟ್ರಿ. ಬೇರೆ ಸೀಸನ್ ಅಲ್ಲೆಲ್ಲ ಕಾಡಿ ಬೇಡಿ ಇಸ್ಕೋಬೇಕಿತ್ತು, ಬಟ್ ಸಮ್ಮರ್ ಅಲ್ಲಿ ಈಸಿಯಾಗಿ ಪರ್ಮಿಷನ್ ಸಿಗೋದು. ಅರುಣ್ ಐಸ್ ಕ್ರೀಮ್, ಜಾಯ್ ಐಸ್ ಕ್ರೀಮ್ ಅಂತ ತಳ್ಳೋ ಗಾಡಿಲಿ ತಗೊಂಬರೋರು. ಅಂಡ್ ಅದರಲ್ಲಿ ಬಾಲ್ ಐಸ್ ಕ್ರೀಮ್ ತುಂಬಾನೇ ಫೇಮಸ್. ಅದ್ ಬಿಟ್ರೆ ಕುಲ್ಫಿ, ಕ್ಯಾಂಡಿ ಮತ್ತೆ ಲಾಲಿ ಅಂತೂ ಈಗ ನೋಡಿದ್ರು ಪಕ್ಕ ತಗೊಳ್ತೀನಿ. ಈಗ ಪಿಜ್ಜಾ, ಬರ್ಗರು, ಚಾಟ್ಸು ಅಂತ ಸುಮಾರು ಸ್ನಾಕ್ಸ್ ಇದೆ. ಆದ್ರೆ ನಮ್ಗೆ ಆಗಿದ್ದು ಮೇನ್ ಆಗಿ ಬೇಕರಿ ಐಟಮ್ಸ್. ನಿಮಗ್ ಹಸ್ವಿಲ್ಲ ಅಂದ್ರೂ ನೀವ್ ಈ ರೋಡಲ್ಲಿ ಇದ್ದು ಬೇಕರಿ 2 ರೋಡ್ ದಾಟಿದ್ರು ಆ ಸ್ಮೆಲ್ಗೆನೆ ನೀವು ಬೇಕರಿ ಹತ್ರ ಹೋಗ್ಬಿಡ್ತಿದ್ರಿ. ಅಂಡ್ ಅಲ್ಲಿ ಮೇನ್ ಆಗಿ ಸಿಗ್ತಿದ್ದು ಬಟರ್ ಪಪ್ಸು, ದಿಲ್ ಖುಷು, ದಿಲ್ ಪಸಂದು, ಹನಿ ಕೇಕು, ಆಪಲ್ ಕೇಕು. ನನ್ನ ಪರ್ಸನಲ್ ಫೇವ್ರೇಟ್ ಅಂದ್ರೆ ಹನಿ ಕೇಕ್. ಹೆಸರಿಗೆ ತಕ್ಕ ಹಾಗೆ ಹನಿಲಿ ಡಿಪ್ ಮಾಡಿರೋ ತರ ಇರ್ತಿತ್ತು, ಅಷ್ಟು ಜ್ಯೂಸಿಯಾಗಿರ್ತಿತ್ತು. ಇವಾಗ ಹನಿ ಅಂಶನೇ ಇರಲ್ಲ. ಅಂಡ್ ಸ್ನಾಕ್ಸ್ ಅಂತ ಬಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮ್ಯಾಗಿ. ಇವಾಗೆಲ್ಲ ನಿಮ್ಗದು ಕ್ಯಾಶುವಲ್ ಅನ್ಸ್ಬೋದು, ಯೂಶುವಲ್ ಅನ್ಸ್ಬೋದು. ಆದ್ರೆ ಆಗ ನಮ್ಗೆ ನೂಡಲ್ಸು ಇದೆಲ್ಲ ಈಸಿಲಿ ಅವೈಲಬಲ್ ಇರ್ಲಿಲ್ಲ. ಸೊ ಮ್ಯಾಗಿ ಅನ್ನೋದು ಒಂದು ರಿಚ್ ಸ್ನಾಕ್ ಅಂತಾನೆ ಇರ್ತಿತ್ತು. ಇನ್ನು ಚಾಕ್ಲೇಟ್ ವಿಷಯಕ್ಕೆ ಬಂದ್ರೆ ಅಂತೂ ಲಿಸ್ಟು ತುಂಬಾ ದೊಡ್ಡದೇ ಇದೆ. ಮಿಲ್ಕಿ ಬಾರ್, ಗೋಲ್ಡ್ ಕಾಯಿನ್ ಚಾಕ್ಲೇಟ್, ಹಾಜ್ಮೊಲಾ, ನಿಂಬೆ ಹುಳಿ, ಹುಣಸೆ ಹಣ್ಣು, ಚಾಕೋ, ರೋಸ್ ಮಿಂಟ್, ಜೆಲ್ಲಿ, ಟಿಟ್ ಬಿಟ್ಸ್, ಕಿಟ್ ಕ್ಯಾಟ್, ಪಾಪಿನ್ಸ್, ರೋಲಾ ಕೋಲಾ, ಸಿಗರೆಟ್ ಚಾಕ್ಲೇಟ್, ಬಿಗ್ ಬಬಲ್, ಕಿಸ್ ಮೀ, ಮೆಲೋಡಿ, ಎಕ್ಲೇರ್ಸ್, ಮ್ಯಾಂಗೋ ಬೈಟ್ಸ್, ಮಿಂಟ್ ಗೋಲೀಸ್, ಪಾನ್ ಪಸಂದ್, ಮ್ಯಾಜಿಕ್ ಪಾಪ್ಸ್, ಪೋಲೋ, ಕಾಫಿ ಬೈಟ್, ಅಮೂಲ್ ಚಾಕ್ಲೇಟ್. ಅಂಡ್ ಎವ್ರಿ ಚಾಕ್ಲೇಟ್ ತುಂಬಾನೇ ಯೂನಿಕ್ ಆಗಿತ್ತು. ಲೈಕ್ ಮ್ಯಾಜಿಕ್ ಪಾಪ್ಸ್ ವಾಸ್ ಟ್ರೂಲಿ ಮ್ಯಾಜಿಕಲ್. ಅಂಡ್ ಈಗೆಲ್ಲ ಹುಡುಗರು ಡೈರಿ ಮಿಲ್ಕ್ ಕೊಟ್ಟು ಪ್ರಪೋಸ್ ಮಾಡ್ತಾರೆ. ಆಗ ಕೊಡ್ತಿದ್ದು ಕಿಸ್ಮಿ. ಅಂಡ್ ಈ ನಿಂಬೆ ಹುಳಿ, ಪೆಪರ್ಮೆಂಟ್, ಹುಣಸೆ ಹಣ್ಣು ಚಾಕ್ಲೇಟ್ ಅಲ್ಲ, ಬರೀ ಚಾಕ್ಲೇಟ್ ಅಲ್ಲ, ಇಟ್ ವಾಸ್ ಇಮೋಷನ್. ಅಂಡ್ ಶೋಕಿ ಚಾಕ್ಲೇಟ್ಸ್ ಅಂತ ಬಂದ್ರೆ ಸಿಗರೆಟ್ ಚಾಕ್ಲೇಟ್ ಮತ್ತೆ ಗೋಲ್ಡ್ ಕಾಯಿನ್ ಚಾಕ್ಲೇಟ್. ಅಂಡ್ ಕೆಲವೊಂದು ಚಾಕ್ಲೇಟ್ಸ್ನ ನಾವು ಅದ್ರಲ್ಲಿ ಬರೋ ಸ್ಟಿಕ್ಕರ್ಸ್ಗೋಸ್ಕರನೇ ತಗೋತಾ ಇದ್ವಿ. ಅದನ್ನ ನೀರು ಹಾಕಿ ಕೈ ಮೇಲೆ ಅಂಟಿಸ್ಕೊಂಡು ಶೋಕಿ ಮಾಡ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಸ್ಕೂಲಲ್ಲಿ ಟೀಚರ್ ಹತ್ರ ಬೈಸ್ಕೊಳ್ಳೋದಂತೂ ಕಾಮನ್ ಆಗೋಗಿತ್ತು. ಈಗೆಲ್ಲ ಚಿಪ್ಸು ಅಂತ ಬಂದ್ರೆ ಎಲ್ಲ ಅಂಗಡಿಲೂ ವೆರೈಟಿ ಚಿಪ್ಸ್ ಇಟ್ಟಿರ್ತಾರೆ. ಆದ್ರೆ ಆಗ ಎಲ್ಲ ಅಂಗಡಿಲೂ ಜೆರಾಕ್ಸ್ ಕಾಪಿ ತರ ಅದೇ ಚಿಪ್ಸ್ಗಳು. ಅಂಕಲ್ ಚಿಪ್ಸ್, ಲಿಟಲ್ ಹಾರ್ಟ್ಸ್, ಪಿಕ್ನಿಕ್ ಅಂಡ್ ಚೀಸ್ ಬಾಲ್ಸ್. ಅಂಡ್ ಬೋಟಿ ಬರ್ತಾ ಇತ್ತು. ಅದನ್ನ ನಾವು ಎಲ್ಲಾ ಬೆರಳಿಗೂ ಒಂದೊಂದು ಹಾಕೊಂಡು ತಿನ್ಕೊಂಡು ಹೋದ್ರೆ ಒಂಥರ ಮಜಾ. ಅಂಡ್ ಬೈಟ್ಸ್ ಅಂತ ಬರ್ತಾ ಇತ್ತು. ಇದನ್ನ ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. 90s ಕಿಡ್ಸ್ ಕಡೆಯಿಂದ ಒಂದು ರಿಕ್ವೆಸ್ಟ್, ಅದನ್ನ ದಯವಿಟ್ಟು ವಾಪಸ್ ತಗೊಂಡ್ ಬನ್ನಿ. ಆಲ್ರೆಡಿ ಗೋಬಿ, ಕಾಟನ್ ಕ್ಯಾಂಡಿ ಎಲ್ಲ ಬ್ಯಾನ್ ಆಗೋಗಿದೆ ಅನ್ನೋ ಫೀಲಿಂಗ್ ಅಲ್ಲಿ ಸುತ್ತಾ ಇದೀವಿ. ಅದನ್ನಾದ್ರೂ ವಾಪಸ್ ತಗೊಂಡ್ ಬನ್ನಿ. ಅಂಡ್ ಬಿಸ್ಕೆಟ್ಸ್ ಬಂದ್ರೆ ನಾನು ಆಡ್ಸ್ ವಿಡಿಯೋಲೇ ಹೇಳಿದ್ದೆ, ಫಸ್ಟ್ ಲವ್ ಇಸ್ ಆಲ್ವೇಸ್ ಪಾರ್ಲೇಜಿ. ಅಂಡ್ ಅವರು ಅದಾದ್ಮೇಲೆ ಕ್ರೀಮ್ ಬಿಸ್ಕೆಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದರಲ್ಲೂ ಎಸ್ಪೆಷಲಿ ಇಲಾಯ್ಚಿ ಮತ್ತೆ ಆರೆಂಜ್ ಫ್ಲೇವರ್ ವಾಸ್ ಅ ಹ್ಯೂಜ್ ಹಿಟ್. ಅಂಡ್ ವೇ ಫ್ರೀ ಫೀಲ್ ಅಲ್ಲಿ ಬಿಸ್ಕೆಟ್ ಬಂದಿದ್ದು ಅಂದ್ರೆ ಕ್ರ್ಯಾಕ್ ಜಾಕ್. ಅದಾದ್ಮೇಲೆ ಮಾತಲ್ಲಿ ಮಾತ್ರ ಶುಗರ್ ಕೋಟೆಡ್ ಇರಬಾರ್ದು, ಬಿಸ್ಕೆಟ್ ಅಲ್ಲೂ ಶುಗರ್ ಕೋಟೆಡ್ ಇರಬೇಕು ಅಂತ ತೋರಿಸಿದ್ದು ನೈಸ್. ಅದರಲ್ಲೂ ಅದು ಕೋಕೋನಟ್ ಫ್ಲೇವರ್ಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.